ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾದ ಒಂದು ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶುರುವಿಗೆ ಇದಕ್ಕೆ ಒಂದು ಲಾಕ್ ಹಾಕಿ ಅದನ್ನು ಬಟ್ಟೆಯ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು ಇವಾಗ 2 ಚೈನ್ ಸ್ಟಿಚ್ ಹಾಕೋಣ. ಚೈನ್ ಸ್ಟಿಚ್ ಹಾಕಿ ಇದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸೂಜಿ ಮೇಲೆ 3 ಲೂಪ್ ಇದೆ, 2ರಲ್ಲಿ 1, 2ರಲ್ಲಿ 1. ಇನ್ನು ಇವಾಗ ಇದಕ್ಕೆ ಒಂದು ಬೀಡನ್ನು ಹಾಕಿಕೊಳ್ಳೋಣ. ಒಂದು ಬೀಡ್ ತೆಗೆದುಕೊಂಡು ಇದರೊಳಗೆ ಇನ್ಸರ್ಟ್ ಮಾಡಿಕೊಳ್ಳೋಣ. ಈ ರೀತಿ ಹಿಡ್ಕೊಂಡು ಇದರೊಳಗೆ ಫುಲ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕಿ ಇದನ್ನು ಬೀಡನ್ನು ಫಿಕ್ಸ್ ಮಾಡೋಣ. ಇವಾಗ ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೂಜಿ ಮೇಲೆ ಥ್ರೆಡ್ ತೆಗೆದುಕೊಂಡು ಈ 2ರ ಗ್ಯಾಪ್ ಇದೆ ಅಲ್ಲ, ಚೈನ್ ಸ್ಟಿಚ್ಚು ಮತ್ತು ಒಂದು ಡಬಲ್ ಕ್ರೋಶೆದ ನಡುವಲ್ಲಿ ಇದರ ಒಳಗಡೆ ಸೂಜಿ ಮೇಲೆ 3 ಲೂಪ್ ಇದೆ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ. ಈಗ ಡಬಲ್ ಕ್ರೋಶೆ ಆಯಿತಾ. ಈಗ 3 ಚೈನ್ ಸ್ಟಿಚ್ಚು, 1 2 3. ಈಗ ಇಲ್ಲಿ ಗ್ಯಾಪ್ ಇದೆ ಅಲ್ಲ ಈ ಡಬಲ್ ಕ್ರೋಶೆದು, ಅದರೊಳಗಡೆ ಒಂದು ಪೀಕೋ ಮಾಡಿಕೊಳ್ಳೋಣ. ಈ ರೀತಿ 2 ಲೂಪ್ ಇರ್ತದೆ, 2 ಲೂಪನ್ನು ಒಂದು ಮಾಡಿದರೆ ಒಂದು ಪೀಕೋ ಆಗ್ತದೆ ನೋಡಿ. ಈಗ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 1 2. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಹಾಕಿ ಒಂದು ಪೀಕೋ ಮಾಡಿಕೊಳ್ಳೋಣ. ಈ 2ರ ಗ್ಯಾಪಲ್ಲಿ, ಮೇಲ್ಗಡೆ ಇರುವ ಗ್ಯಾಪಲ್ಲಿ, ಕೆಳಗಡೆಯ ಗ್ಯಾಪಿನಲ್ಲಿ ಅಲ್ಲ, ಕೆಳಗಡೆಯದು ಡಬಲ್ ಕ್ರೋಶೆ ಹಾಕಲಿಕ್ಕೆ, ಪೀಕೋ ಹಾಕೋದಕ್ಕೆ ಇದರ ಗ್ಯಾಪಲ್ಲಿ ಮೇಲ್ಗಡೆ ಇರುತ್ತೆ ಅಲ್ಲ ಗ್ಯಾಪು, ಅಲ್ಲಿ 2 ಲೂಪ್ ಇದೆ, 2ಅನ್ನು ಒಂದು ಮಾಡಿದರೆ ಈಗ ಇನ್ನೊಂದು ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಕೆಳಗಡೆ ನಾವು ಫಸ್ಟಿಗೆ ಹಾಕಿದ್ವಲ್ಲ ಒಂದು ಚೈನ್ ಸ್ಟಿಚ್ಚು ಮತ್ತೊಂದು ಡಬಲ್ ಕ್ರೋಶೆ ಅಲ್ಲಿ ಹಾಕಿ 3 ಲೂಪ್ ಇದೆ, 2ರಲ್ಲಿ 1 ಸತಿ, ಈಗ 3 ಚೈನ್ ಸ್ಟಿಚ್, 1 2 3. ಈಗ ಪೀಕೋ ಮಾಡಿಕೊಳ್ಬೇಕು. ಪೀಕೋ ಎಲ್ಲಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹೀಗಿರ್ತದ. ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಸೆಕೆಂಡ್ ಟೈಮಲ್ಲಿ, ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತದ, ಇಲ್ಲಿ ಗ್ಯಾಪು, ಅದರೊಳಗಡೆ ಮೂರು ಆಯಿತು. ಡಬಲ್ ಕ್ರೋಶೆ 3 ಪೀಕೋ, ಇದು ಲಾಸ್ಟ್ ಡಬಲ್ ಕ್ರೋಶೆ ಆ್ಯಂಡ್ ಲಾಸ್ಟ್ ಪೀಕೋ. ಈಗ 3 ಚೈನ್ ಸ್ಟಿಚ್,
ಈ ರೀತಿ ಆಯಿತಾ. ಇಲ್ಲಿ ಮೇಲ್ಗಡೆ ಗ್ಯಾಪ್ ಇದೆ ನೋಡಿ, ಈ ಡಬಲ್ ಕ್ರೋಶೆ ಆಯಿತು, ಇಲ್ಲಿ ಪೀಕೋ. ಇನ್ನೀಗ ಇದು ವರ್ಕ್ ಎಲ್ಲಿ ಬರ್ತದೆ ಅಂತ ನೋಡಿಕೊಳ್ಳೋಣ. ಇದು ವರ್ಕ್ ಇವಾಗ ಇಲ್ಲಿಗೆ ಬರ್ತದೆ. ನಾನೇನು ಮಾಡ್ತೀನಿ, ಡಬಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದು ಇಲ್ಲಿಗೆ ಬರ್ತದಲ್ಲ, ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಈಗ ಇಲ್ಲಿ ಇದು ವರ್ಕ್ ಫಿಕ್ಸ್ ಆಯಿತು. ಈಗೊಂದು ಬೀಡ್ ತೆಗೆದುಕೊಳ್ಳೋಣ. ಬೀಡ್ ತೆಗೆದುಕೊಂಡು ಈ ಲೂಪಿನೊಳಗಡೆ ಇನ್ಸರ್ಟ್ ಮಾಡೋಣ. ಈ ರೀತಿ ಹಿಡ್ಕೊಂಡು ಈ ರೀತಿ ಮಾಡಿದರೆ ಆಯಿತು. ಒಂದು ಚೈನ್ ಸ್ಟಿಚ್ ಹಾಕಿ ಅದನ್ನು ಬೀಡನ್ನು ಫಿಕ್ಸ್ ಮಾಡೋದು. ಇನ್ನೀಗ ಇನ್ನೊಂದು ಚೈನ್ ಸ್ಟಿಚ್. ಇಲ್ಲೀಗ ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪು ಇದರೊಳಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು 4. ಫಸ್ಟ್ ಒನ್, ಒಂದು, ಈಗ 3 ಚೈನ್ ಸ್ಟಿಚ್. ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಈ ಗ್ಯಾಪಲ್ಲಿ ಒಂದು ಪೀಕೋ, 2 ಲೂಪ್ ಇದೆ, 2 ಒಂದು ಮಾಡಿದರೆ ಆಯಿತು. ಈಗಿನೊಂದು ಡಬಲ್ ಕ್ರೋಶೆ ಕೆಳಗೈತರಲ್ಲಿ, ಮೇಲ್ಗಡೆ ಬೀಡ್ ಪಕ್ಕ ಪೀಕೋ ಮಾಡ್ಕೊಳ್ಳಿಕ್ಕೆ, ಕೆಳಗಿನ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ಈ ರೀತಿ ಮಾಡಿ. ಇದು ತುಂಬ ಸುಲಭ ಇದೆ ಡಿಸೈನು, ಬೇಗ ಮಾಡಿ ಮುಗೀತದೆ. ಬಿಗಿನರ್ ಕೂಡ ಯಾರು ಕಲಿತಾ ಇದ್ದಾರೋ ಅವರು ಕೂಡ ಈ ಡಿಸೈನನ್ನು ಮಾಡ್ಬೋದು. ಇಲ್ಲಿ ತೆಗೆದುಕೊಂಡು ಬಂದು ಪೀಕು. ಈಗ 2 ಡಬಲ್ ಕ್ರೋಶೆ ಆಯಿತು. ಈ ಗ್ಯಾಪಲ್ಲಿ ಇನ್ನೆರಡು ಆಗಬೇಕು. ಕೆಳಗಿನ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು, ಇನ್ನೆರಡು ಲೂಪ್ ಇದೆ. ಮೂರು ಚೈನ್ ಸ್ಟಿಚ್ಚು. ಈಗ ಪೀಕೋ ಮಾಡಬೇಕು. ಪೀಕೋ ಮಾಡುವಾಗ ಸೂಜಿ ಮೇಲೆ ದಾರ ಎಲ್ಲ ತಗೊಳ್ಳಿಕ್ಕಿಲ್ಲ, ಸೀದಾ ಈ ಗ್ಯಾಪ್ ಇದೆ ಅಲ್ವಾ, ಈ ಮೇಲ್ಗಡೆ ಬೀಡ್ ಪಕ್ಕ ನಾವು ಹಾಕಿರ್ತೀವಲ್ವ ಡಬಲ್ ಕ್ರೋಶೆ, ಈ ಗ್ಯಾಪಿನ ಒಳಗಡೆ ಹೋಗಿ ಪೀಕೋ ಮಾಡ್ಕೊಳ್ಳಿ. ಸೂಜಿ ಮೇಲೆ ದಾರ ಎಲ್ಲ ತಗೊಳ್ಳಿಕ್ಕಿಲ್ಲ, ಸೀದಾ ಹೋಗೋದು. ಅಲ್ಲಿಗೆ 2 ಲೂಪ್ ಇದೆ, 2 ಒಂದು ಮಾಡೋದು. ಇಲ್ಲೀಗ 3 ಡಬಲ್ ಕ್ರೋಶೆ ಆಯಿತು. ಇನ್ನೀಗ ಲಾಸ್ಟ್ ಇತ್ತು. ಈಗ 3 ಚೈನ್ ಸ್ಟಿಚ್ಚು. ಈಗ ಡಬಲ್ ಇದು ಪೀಕೋ ಇಲ್ಲಿ ಈ ಗ್ಯಾಪಲ್ಲಿ. ಈ ರೀತಿಯಲ್ಲಿ ಕಾಣ್ತದೆ. ಈಗ ಸೂಜಿ ಮೇಲೆ ದಾರ ತಗೊಳ್ಳಿಕ್ಕಿಲ್ಲ, ಸೀದಾ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಫಸ್ಟಿಗೆ ನಾವು ಇಲ್ಲಿಗಾಗುವಾಗ ಸೂಜಿ ಮೇಲೆ ದಾರ ತೆಗೆದುಕೊಂಡು ಫಿಕ್ಸ್ ಮಾಡಿದ್ವಾ, ಇಲ್ಲಿ ನಾವು ಹಾಗೆ ಫಿಕ್ಸ್ ಮಾಡೋಣ. ಯಾಕಂದರೆ ನಾನಿಲ್ಲಿ ಟಸಲ್ ಸಹ ಹಾಕಲಿಕ್ಕೆ ಜಾಗ ಬಿಡ್ತೀನಿ, ಅದಕ್ಕೋಸ್ಕರ ಸೀದಾ ಫಿಕ್ಸ್. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಆ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋದು.
ನಿಮಗೆ ಇದೊಂದು ಸ್ಟೆಪ್ ಎಲ್ಲಿಯಾದರೂ ಒಂದು ಚೂರು ಕನ್ಫ್ಯೂಷನ್ ಅಂತ ಅನ್ನಿಸ್ಬೋದು. ನಾನು ಅದಕ್ಕೆ ಅದನ್ನು ಇನ್ನೊಮ್ಮೆ ಹಾಕಿ ತೋರಿಸ್ತೀನಿ. ಇನ್ನೀಗ ಇಲ್ಲಿ 4 ಚೈನ್ ಸ್ಟಿಚ್ಚು, 1 2 3 4 ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡೋಣ. ತುಂಬ ದೂರ ಎಲ್ಲ ಮಾಡಬಾರ್ದು. ತುಂಬ ದೂರ ಎಲ್ಲ ಮಾಡಿದರೆ ಬಟ್ಟೆ ರಿಂಕಲ್ಸ್ ಆಗ್ತದೆ. ಈ ರೀತಿಯಲ್ಲಿ ಹಿಡಿದು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿಗೆ ಬರ್ತದೆ, ಇಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಈಗೇನು ಮಾಡೋಣ ಅಂದರೆ, ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ, ಒಂದು ಚೈನ್ ಹಾಕಿ ಆ ಥ್ರೆಡ್ಡನ್ನು ಫಿಕ್ಸ್ ಮಾಡಿದ್ವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಈಗ ಇನ್ನೆರಡು ಇದದು ಫಿಕ್ಸ್ ಮಾಡಿದ್ದು ಅಂತ ಅಂದ್ಕೊಂಡ್ರೆ ಇನ್ನೆರಡು ಚೈನ್ ಸ್ಟಿಚ್, 1 2 ಆಯಿತಾ. ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಮಾಡಿದ ಮೆಥಡನ್ನೇ ರಿಪೀಟ್ ಮಾಡಿದರೆ ಆಯಿತು. ಸೂಜಿ ಮೇಲೆ ದಾರ ತೆಗೆದುಕೊಂಡು ಅದರ ಪಕ್ಕದಲ್ಲೇ ಡಬಲ್ ಕ್ರೋಶೆ, ಸೂಜಿ ಮೇಲೆ 3 ಲೂಪ್ ಇದೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು ಇವಾಗ ಏನು ಮಾಡೋದು ಅಂದರೆ, ಇದರೊಳಗೆ ಒಂದು ಪರ್ಲ್ ಹಾಕಿಕೊಳ್ಳೋಣ. ಪರ್ಲನ್ನು ತೆಗೆದುಕೊಂಡು ಈ ಲೂಪಿನೊಳಗೆ ಹಾಕಿಕೊಳ್ಳೋಣ. ಈ ರೀತಿ ಇಟ್ಕೊಂಡು ಹಾಕಿ ಒಂದು ಚೈನ್ ಸ್ಟಿಚ್. ಈಗ ಇನ್ನೊಂದು ಚೈನ್ ಸ್ಟಿಚ್ಚು. ಇಲ್ಲಿ ಪರ್ಲ್ ಮೇಲೆ ಒಂದು ಸತಿ, ಇನ್ನೊಂದು ಸತಿ, ಒಟ್ಟಿಗೆ 2 ಸತಿ ಬರ್ತದೆ ಚೈನ್ ಸ್ಟಿಚ್. ಇನ್ನೇನು ಮಾಡಬೇಕು, ಈ 2 ಗ್ಯಾಪ್ ಇದೆ ನೋಡಿ, ಇದರೊಳಗಡೆ 4 ಡಬಲ್ ಕ್ರೋಶೆ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇದರೊಳಗಡೆ ಡಬಲ್ ಕ್ರೋಶೆ ಮಾಡುವಾಗ ಡಬಲ್ ಕ್ರೋಶೆಯ ಲೆಂತ್ ಒಂದೇ ಲೆಕ್ಕ ಇಟ್ಕೊಂಡಿರಬೇಕು. ಇಲ್ಲದಿದ್ದರೆ ವರ್ಕ್ ಅದರ ಲುಕ್ಕು ಹೋಗ್ತದೆ. ಈಗ ಡಬಲ್ ಕ್ರೋಶೆ ಆಯಿತಾ, 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 3 ಚೈನ್ ಸ್ಟಿಚ್ ಆದಮೇಲೆ ಇಲ್ಲಿ ಈ ಗ್ಯಾಪ್ ಇದೆ ನೋಡಿ ಪರ್ಲ್ ಪಕ್ಕ, ಅದರೊಳಗಡೆ ಒಂದು ಪೀಕೋ ಸ್ಟಿಚ್. ಪೀಕೋ ಮಾಡುವಾಗ ಸೀದಾ ಹೋಗಲಿಕ್ಕೆ, ಇದು ಸೂಜಿ ಮೇಲೆ ದಾರ ತೆಗೊಳ್ಳಿಕ್ಕಿಲ್ಲ, ಇದು ಏನಿರ್ತದೆ ಒಂದು ಲೂಪ್ ಅದು ಮಾತ್ರ ಹೋಗಿ ಇಲ್ಲ ಗೊತ್ತಾ ಪೀಕೋ ಹಾಕಿಕೊಳ್ಳೋಣ. ಈ ರೀತಿ ತೆಗೆದುಕೊಂಡ್ರೆ ಸೂಜಿ ಮೇಲೆ 2 ಲೂಪ್ ಇದೆ, 2ಅನ್ನು ಒಂದು ಮಾಡಿದರೆ ಪೀಕೋ ಆಯಿತು. ಈಗ ಈ ಕೆಳಗಿನ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಮೇಲಿದ್ದು ಗ್ಯಾಪಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರ ಗ್ಯಾಪಲ್ಲಿ ಪೀಕೋ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಬಂದು ಡಬಲ್ ಕ್ರೋಶೆ. ನಿಮಗೆ ಅದೇ ಒಂದು ಪಾರ್ಟ್ ಒಂದು ಚೂರು ಟ್ರಿಕ್ಕಿ ಅಂತ ಅನ್ನಿಸ್ಬೋದು. ವಿಡಿಯೋವನ್ನು 2 ಸತಿ ನೋಡಿದರೆ ಗೊತ್ತಾಗ್ತದೆ ಈ ಪಾರ್ಟ್ ಇಲ್ಲಿ ಯಾಕೆ ನಾವು ಸಿಂಗಲ್ ಕ್ರೋಶೆ ಹಾಕ್ತೀವಿ ಅಂತ. ಅದಿಲ್ಲಿ ನಾವು ಟಸಲ್ಸ್ ಹಾಕಲಿಕ್ಕೋಸ್ಕರ ಸಿಂಗಲ್ ಕ್ರೋಶೆ ಹಾಕ್ತಿರೋದಷ್ಟೇ. ಈಗ ಆಯಿತಾ. ಈಗ 3 ಚೈನ್ ಸ್ಟಿಚ್ಚು, 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕೋ ಇಲ್ಲಿ ಮೇಲಿದ್ದ ಗ್ಯಾಪಲ್ಲಿ. ಈಗ ಸೂಜಿ ಮೇಲೆ ದಾರ ತೆಗೆದುಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲೀಗ 2 ಪೀಕೋ ಆಯಿತು, 2 ಡಬಲ್ ಕ್ರೋಶೆ, 2 ಪೀಕೋ ಆಯಿತು. ಇಲ್ಲಿ ಕೆಳಗಿನ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 2, ಇನ್ನು 3 ಚೈನ್ ಸ್ಟಿಚ್. ಈಗ ಪೀಕೋ ಮಾಡಲಿಕ್ಕೆ ಸುಲಭ. ಇತ್ತದಾದ ಮಲ್ಪನ ಬಣ್ಣ ಈಗ ಏನು ಮಾಡೋದು ಅಂದರೆ, ಈ ರೀತಿ ಇರ್ತದಲ್ವಾ, ಇದರೊಳಗೆ ತೆಗೆದುಕೊಂಡು ಇಲ್ಲಿ ಕೆಳಗಡೆನೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋದು. 3 ಆಗಿದಲ್ವಾ, ಇದು 4ನೇದು. ಈಗ 3 ಚೈನ್ ಸ್ಟಿಚ್, ಒಂದು ಇಲ್ಲಿ ಪೀಕೋ. ಯಾವತ್ತೂ ಕೂಡ ಈ ವರ್ಕಲ್ಲಿ ಒಂದು ನೆನಪಿಟ್ಕೊಂಡ್ರೆ ಏನಂದರೆ, ಫಸ್ಟ್ ಒನ್ ಮಾಡಿದಾಗ ಇಲ್ಲಿ ಫಿಕ್ಸ್ ಮಾಡಲಿಕ್ಕೆ ಡಬಲ್ ಕ್ರೋಶೆ, ಅದೇ ಈ ಸೆಕೆಂಡ್ ಇದಕ್ಕಾಗುವಾಗ ಇದಕ್ಕೆ
ಈ ಫಸ್ಟ್ ಆರ್ಚಿಗೆ ಡಬಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡೋದು, ಸೆಕೆಂಡ್ ಆರ್ಚಿಗೆ ಸಿಂಗಲ್ ಕ್ರೋಶೆ ಮಾಡಿ. ನಾನು ತೋರಿಸ್ತೀನಿ. ಈಗ ಡಬಲ್ ಕ್ರೋಶೆ ಮಾಡಬೇಕು. ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಈಗ ಒಂದು ಬೀಡ್ ತಗೊಳ್ಳೋಣ. ಬೀಡ್ ತೆಗೆದುಕೊಂಡು ಇದರೊಳಗೆ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಚೈನ್ ಸ್ಟಿಚ್ ಬೀಡ್ ಫಿಕ್ಸ್ ಆಗಲಿಕ್ಕೆ, ಇನ್ನೊಂದು ಚೈನ್ ಸ್ಟಿಚ್ಚು ಹಾಕಿ ಈ ಗ್ಯಾಪ್ ಇದೆಯಲ್ಲ ಇದರೊಳಗಡೆ 4 ಡಬಲ್ ಕ್ರೋಶೆ. ಇನ್ನು ಇದರ ಎಂಡಿಗೆ ಈ 4 ಡಬಲ್ ಕ್ರೋಶೆ ಆದಮೇಲೆ ಮಾಡುವಲ್ಲಿ ಸಿಂಗಲ್ ಕ್ರೋಶೆ ಹಾಕಲಿಕ್ಕೆ ನಾನು ಮಾಡಿ ತೋರಿಸ್ತೀನಿ. ಇಲ್ಲೀಗ 3 ಡಬಲ್ ಕ್ರೋಶೆ ಆಗಿದೆ, 4ನೇದು. ಅದಾದಮೇಲೆ ವರ್ಕ್ ಫಿಕ್ಸ್ ಮಾಡಲಿಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋದು ನಾವು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಆಗಿದೆ, ಕಾಣ್ತದ? 3 ಆಗಿದೆ. 1 2 3, 4th ಒನ್. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ ಕೆಳಗಡೆ ಈ ಗ್ಯಾಪಲ್ಲಿ ಹೋಗಬೇಕು. ಸೂಜಿ ಮೇಲೆ 3 ಲೂಪ್ ಇದೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇಲ್ಲಿಗ ಡಬಲ್ ಕ್ರೋಶೆ ಮಾಡಿಟ್ಟಿದ್ದೀವಲ್ವ, 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಹಾಕಿ ಒಂದು ಪೀಕೋ ಇದರೊಳಗಡೆ. ಈಗ ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಫಿಕ್ಸ್ ಮಾಡಿಕೊಳ್ಳೋಣ. ಸೆಕೆಂಡಿದ್ದು ಇದು ಪೀಕೋ ಸೆಕೆಂಡಿದ್ದು ಬೀಡ್ ಹಾಕಿ ಮಾಡಿರ್ತೀವಲ್ವ, ಅದಾದಮೇಲೆ ಸಿಂಗಲ್ ಕ್ರೋಶೆಯಲ್ಲಿ ಈ ರೀತಿಯಲ್ಲಿ ಇಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಎಲ್ಲಿ ಬರ್ತದೆ ನೋಡಿ. ಫಿಕ್ಸ್ ಆಯಿತಾ? ಇನ್ನು 4 ಚೈನ್ ಸ್ಟಿಚ್ಚು, ಅದು ಕುಚ್ಚು ಹಾಕ್ಕೊಳ್ಳಿಕ್ಕೆ. 3 4 ಇಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿಗೆ ಬರ್ತದಲ್ವ, ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಫಿಕ್ಸ್ ಮಾಡಿಕೊಳ್ಳೋದು ಸಿಂಗಲ್ ಕ್ರೋಶೆ ಹಾಕಿ. ಇನ್ನು ನಾರ್ಮಲ್ ಡಬಲ್ ಕ್ರೋಶೆ, ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ ನೋಡಿ ಇಲ್ಲಿ ಈ ರೀತಿಯಲ್ಲಿ ಕಾಣ್ತದೆ. ಇನ್ನು ನಾನಿದು ವರ್ಕ್ ಪೂರ್ತಿ ಆದಮೇಲೆ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಕೊನೆಯದ್ದು ಪೀಕೋ ಸ್ಟಿಚ್ಚು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ನಾನು ಈ ವರ್ಕನ್ನು ಮುಗಿಸ್ತಾ ಇದ್ದೀನಿ. ಇಲ್ಲದಿದ್ದರೂ ಕೂಡ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 4 ಚೈನ್ ಸ್ಟಿಚ್ ಹಾಕಿ ಕುಚ್ಚು ಕಟ್ಟಿ ನೆಕ್ಸ್ಟ್ ಇದು ವರ್ಕ್ ಕಂಟಿನ್ಯೂ ಮಾಡ್ಬೋದು. ನಾನಿದು ಸಾಕು ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವತ್ತು ಸೆಕೆಂಡಿದ್ದು ಇದು ಪೀಕೋ ಅಂದರೆ ಸೆಕೆಂಡ್ ಲೈನ್ ಇದು ಪೀಕೋ ಆದಮೇಲೆ ಸಿಂಗಲ್ ಕ್ರೋಶನೇ ಹಾಕಿ ವರ್ಕ್ ಫಿಕ್ಸ್ ಮಾಡಲಿಕ್ಕೆ. ಈಗ ಆಯಿತಾ? ಇನ್ನೊಂದು ಚೈನ್ ಸ್ಟಿಚ್ ಹಾಕ್ತೀನಿ. ಹಾಕಿ ಈ ಉಳಿದಿರುವ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿಕೊಳ್ತೀನಿ. ಈಗ ವರ್ಕ್ ಈ ರೀತಿಯಲ್ಲಿ ಕಾಣ್ತಾ ಉಂಟು. ಇಲ್ಲೊಂದು ಬೇಬಿ ಕುಚ್ಚು ಹಾಕಿಕೊಳ್ತೀನಿ ನಾನು. ನಿಮಗಿಲ್ಲಿ 2 ಅಥವಾ ಇಲ್ಲಿ 3 ಕೂಡ ಮಾಡಿಬಿಟ್ಟು ಬೇಬಿ ಕುಚ್ಚಿಗೆ ಜಾಗ ಬಿಡ್ಬೋದು. ಅಥವಾ ವರ್ಕನ್ನು ಕಂಟಿನ್ಯೂ ಆಗಿ ಹಾಕ್ಕೊಂಡೇ ಹೋಗೋದಿದ್ದರೆ ನೀವು ಡಬಲ್ ಕ್ರೋಶ ಮಾಡಿಕೊಂಡೇ ಹೋಗಬೇಕು ಇಲ್ಲಿ ಎಂಡಿಗೆ ಆಗುವಾಗ ಸೆಕೆಂಡ್ ಇದಕ್ಕೆ. ಇಲ್ಲದಿದ್ದರೆ ಈ ರೀತಿ 2ರಲ್ಲಿ ಅಥವಾ 3ರಲ್ಲಿ ಯಾವುದರಲ್ಲಿ ಎಂಡ್ ಮಾಡ್ತೀರೋ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿ ವರ್ಕ್ ಮುಗಿಸ್ಲಿಕ್ಕೆ. ನಾನು ಬೇಬಿ ಕುಚ್ಚು ಹಾಕಿ ಆದಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಈಗ ನೋಡಿ, ಬೇಬಿ ಕುಚ್ಚು ಹಾಕಿದ ಮೇಲೆ ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ. ನಿಮಗೆ ಇಲ್ಲಿ ಬೇಬಿ ಕುಚ್ಚು ಬೇಡದಿದ್ದರೆ 4 ಚೈನ್ ಸ್ಟಿಚ್ ಹಾಕುವ ಕೆಲಸ ಇಲ್ಲ, ಸೀದಾ ಮಾಡಿಕೊಂಡು ಹೋದರೆ ಆಯಿತು. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹೇಗಿದೆ ಅಂತ ನನಗೆ ತಿಳಿಸಿ ಡಿಸೈನ್. ಥ್ಯಾಂಕ್ ಯು.